ಆತ್ಮೀಯರೇ, ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮನ್ನು ಹಂಚಿಕೊಳ್ಳಿರೋ ವಿಷಯ ವಸ್ತು ಸಾಮಾನ್ಯ ಜ್ಞಾನ. ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿ. ಸಾಮಾನ್ಯ ಜ್ಞಾನ ಇದು ಸಂಚಿಕೆ 2. ಗದಾ ಯುದ್ಧವನ್ನು ರಚಿಸಿದವರು ರನ್ನ. ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಿಲಾಶಾಸನಗಳು 14. ಮಂಕುತಿಮ್ಮನ ಕಗ್ಗ ರಚಿಸಿದವರು ಡಿ ವಿ ಗುಂಡಪ್ಪ. ವಿಶ್ವ ಪರಿಸರ ದಿನವನ್ನು ಜೂನ್ 5ರಂದು ಆಚರಿಸಲಾಗುತ್ತದೆ. ಭಾರತ ಸಂವಿಧಾನದ ಯಾವ ಮೂಲಭೂತ ಹಕ್ಕಿನ ಅನುಚ್ಛೇದ ನಾಗರಿಕರಿಗೆ 6 ಸ್ವಾತಂತ್ರ್ಯಗಳನ್ನು ನೀಡುತ್ತದೆ? 19ನೇ ಅನುಚ್ಛೇದ. ರಾಷ್ಟ್ರಪತಿಗಳ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಭಾಗವಹಿಸುವವರು ಯಾರು? ಲೋಕಸಭೆ, ರಾಜ್ಯಸಭೆ ಹಾಗೂ ವಿಧಾನಸಭೆಗಳ ಎಲ್ಲ ಚುನಾಯಿತ ಸದಸ್ಯರು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊಟ್ಟಮೊದಲು ಅಳವಡಿಸಿಕೊಂಡ ರಾಜ್ಯ ರಾಜಸ್ಥಾನ್. ರಾಜ್ಯ ವಿಧಾನಮಂಡಲವು ಯಾರನ್ನು ಒಳಗೊಂಡಿರುತ್ತದೆ? ರಾಜ್ಯಪಾಲರು, ವಿಧಾನಸಭೆ ಮತ್ತು ವಿಧಾನ ಪರಿಷತ್. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ತೆಗೆಯುವ ಅಧಿಕಾರ ಇರುವುದು ಯಾರಿಗೆ? ರಾಷ್ಟ್ರಪತಿಗಳಿಗೆ. ರಿಕ್ಟರ್ ಮಾಪನದಲ್ಲಿ ಏನನ್ನು ಅಳೆಯುತ್ತಾರೆ? ಭೂಕಂಪ. ಕಾಂಗ್ರೆಸ್ ಅಧಿವೇಶನದ ಮೊಟ್ಟಮೊದಲ ಮಹಿಳಾ ಅಧ್ಯಕ್ಷೆ ಆನಿ ಬೆಸೆಂಟ್. ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಭಾರತೀಯ ಪ್ರಜೆ ಸುಪ್ರೀಂ ಕೋರ್ಟ್ಗೆ ಯಾವ ವಿಧಿಯನ್ವಯ ಸಲ್ಲಿಸಬಹುದು? 32ನೇ ವಿಧಿ. ಕೇಂದ್ರಾಡಳಿತ ಪ್ರದೇಶದ ದೈನಂದಿನ ಆಡಳಿತದ ಉಸ್ತುವಾರಿ ಹೊತ್ತಿರುವವರು ಯಾರು? ಲೆಫ್ಟಿನೆಂಟ್ ಗವರ್ನರ್. ಭಾರತದ ಪ್ರಪ್ರಥಮ ಪ್ರಾಥಮಿಕ ಪತ್ತಿನ ವ್ಯವಸಾಯ ಸಹಕಾರಿ ಸಂಘ ಇರುವ ಜಾಗ ಗದಗಿನ ಕಣಗಿನಹಾಳ. ಮೊಘಲರ ಕಾಲದಲ್ಲಿ ಕರ್ನಾಟಕದ ಆಡಳಿತ ಕೇಂದ್ರ ಶಿರಾ, ತುಮಕೂರು. ಕೇಂದ್ರ ಸರ್ಕಾರವು ಸಂಗ್ರಹಿಸಿದ ಕರಗಳ ಆದಾಯವನ್ನು ರಾಜ್ಯಗಳಿಗೆ ಯಾವ ರೀತಿ ಹಂಚಬೇಕೆಂದು ಯಾರು ಶಿಫಾರಸು ಮಾಡುತ್ತಾರೆ? ಕೇಂದ್ರ ಹಣಕಾಸು ಆಯೋಗ. ಹಾಲನ್ನು ಕಡಿದಾಗ ಕೆನೆ ಯಾವ ಒತ್ತಡದಿಂದ ಬೇರ್ಪಡುತ್ತದೆ? ಕೇಂದ್ರ ತ್ಯಾಗಿ ಒತ್ತಡ. ಮೊಹಿನಿ ಅಟ್ಟಂ ಯಾವ ರಾಜ್ಯದ ರಾಷ್ಟ್ರೀಯ ನೃತ್ಯ? ಕೇರಳ. ವಿಜಯಪುರ ಕೋಟೆಯಲ್ಲಿ ದತ್ತಾತ್ರೇಯ ಮಂದಿರವನ್ನು ಕಟ್ಟಿಸಿದ ಮುಸ್ಲಿಂ ದೊರೆ ಇಬ್ರಾಹಿಂ II. ರಾಷ್ಟ್ರೀಯ ಪೊಲೀಸ್ ದಿನಾಚರಣೆಯನ್ನು ಎಂದು ಆಚರಿಸುತ್ತಾರೆ? ಅಕ್ಟೋಬರ್ 21. ಅತಿ ದೊಡ್ಡ ಜೀವಕೋಶ ಯಾವುದು? ಅತಿ ಹೆಚ್ಚಿನ ಕ್ಯಾಲೋರಿಫಿಕ್ ಗುಣವಿರುವ ಇಂಧನ ಹೈಡ್ರೋಜನ್. ಅಮಾಲ್ಟಮ್ ಮಿಶ್ರಲೋಹದಲ್ಲಿ ಕಂಡುಬರುವ ಧಾತು ಮರ್ಕ್ಯುರಿ. ಯಾವ ಚಳವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನು ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡರು? ಅಹಮದಾಬಾದ್ ಸತ್ಯಾಗ್ರಹ 1918. ಗಾಂಧೀಜಿಯರು ಉಪ್ಪಿನ ಸತ್ಯಾಗ್ರಹದ ಮುಖ್ಯ ಉದ್ದೇಶವೇನು? ಭಾರತಕ್ಕೆ ಪೂರ್ಣ ಸ್ವರಾಜ್ಯ. ಗಾಂಧೀಜಿಯರು ಅನುಯಾಯಿಯಾಗಿ ನಂತರ ಅವರಿಂದ ದೂರವಾಗಿ ಆತ್ಮಗೌರವ ಚಳವಳಿ ಆರಂಭಿಸಿದವರು ಇ ವಿ ರಾಮಸ್ವಾಮಿ. ಕರ್ನಾಟಕದ ದಂಡಿ ಎಂದು ಕರೆಯುವ ಊರು ಅಂಕೋಲ. ಕರ್ನಾಟಕ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವ ಯೋಜನೆ ರಾಯಚೂರು ಶಾಖೋತ್ಪನ್ನ ಯೋಜನೆ. ಅಖಿಲ ಭಾರತ ಸೇವೆಗಳ ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು. ಪಾರ್ಲಿಮೆಂಟಿನ 2 ಅಧಿವೇಶನಗಳ ಮಧ್ಯೆ ಇರಬೇಕಾದ ಅತ್ಯಧಿಕ ಅಂತರ 6 ತಿಂಗಳು. ಕಾಣೆಯಾದ ವ್ಯಕ್ತಿಯೊಬ್ಬನ ಬಗ್ಗೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಯಾವ ರೀತಿ ಅರೆಸ್ಟ್ ಮೂಲಕ ಸಲ್ಲಿಸಬಹುದು? ಹೇಬಿಯಸ್ ಕಾರ್ಪಸ್ ಮೂಲಕ ನಾವು ಸಲ್ಲಿಸಬಹುದಾಗಿದೆ. ಯಾವ ರಾಜ್ಯದಲ್ಲಿ ಸೈಲೆಂಟ್ ವ್ಯಾಲಿ ಇದೆ? ಕೇರಳ. ಬ್ಯಾಂಕಿಂಗ್ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಎಂದರೆ ವಸೂಲಿ ಆಗದಿರುವ ಬ್ಯಾಂಕಿನ ಸಾಲಗಳಿಗೆ ಹೇಳ್ತೇವೆ. ಮ್ಯಾಂಗೋ ಎನ್ನುವ ಸಸ್ಯಗಳು ಕಂಡುಬರುವ ಪ್ರದೇಶ ನದಿ ಅಥವಾ ಸಮುದ್ರ ತೀರಗಳು. ವಯಸ್ಕ ಪುರುಷನ ಮೆದುಳು ತೂಕ 1400 ಗ್ರಾಂ. ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ತಿಳಿಸುವ ವಿಧಿ ಯಾವುದು? 280. ಅಮೃತ ಮಹಲ್ ಎನ್ನುವುದು ಹಸಿವಿನ ಒಂದು ತಳಿ. ಕನ್ನಡದ ಪ್ರಪ್ರಥಮ ಗದ್ಯ ಕೃತಿ ಒಡ್ಡಾರಾಧನೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಸಾಮಾನ್ಯ ಹೆಸರು ಬೇಕಿಂಗ್ ಸೋಡಾ. ಪ್ರಾಣಿಗಳು ವಾಸನೆಯ ಮೂಲಕ ಸಂಗಾತಿಯನ್ನು ಆಕರ್ಷಿಸುವ ರಾಸಾಯನಿಕ ಹೆಸರು ಫೆರೋಮಾನ್. ವಿಕಿರಣ ಚಿಕಿತ್ಸೆಯಲ್ಲಿ ಕೋಬಾಲ್ಟ್ 60 ಉಪಯೋಗಿಸುವ ಕಾರಣ ಅದು ಏನನ್ನು ಹೊರಹಾಕುತ್ತದೆ? ಗಾಮಾ ಕಿರಣಗಳನ್ನು. ನೀರಿನೊಳಗಿನ ವಸ್ತುಗಳನ್ನು ಕಂಡುಹಿಡಿಯಲು ಬಳಸುವ ತರಂಗ ಶ್ರವಣಾತೀತ ತರಂಗ. ಡಾರ್ಜಿಲಿಂಗ್ ಯಾವ ಜಿಲ್ಲೆಯಲ್ಲಿದೆ? ಪಶ್ಚಿಮ ಬಂಗಾಳ. ಭಾರತ ಪ್ರಧಾನಮಂತ್ರಿಯಾಗಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? 25 ವರ್ಷ. ಮೌಂಟ್ ಅಬು
ಯಾವ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತದೆ? ಅರಾವಳಿ ಶ್ರೇಣಿ. ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನ ಹುಳಿಯುವಿಕೆ ಅಂದರೆ ಫರ್ಮೆಂಟೇಷನ್. ಕಾಮನ್ ಬಿಲ್ಲಿನಲ್ಲಿ ಕಿತ್ತಳೆ ಬಣ್ಣ ಮತ್ತು ಹಸಿರು ಬಣ್ಣದ ಮಧ್ಯದ ಬಣ್ಣ ಯಾವುದು? ಹಳದಿ ಬಣ್ಣ. ರಾಷ್ಟ್ರೀಯ ಐಕ್ಯತಾ ಸಮಿತಿಯ ಅಧ್ಯಕ್ಷರು ಯಾರು? ಪ್ರಧಾನಮಂತ್ರಿ. ಹೊಸ ಪೊಲೀಸ್ ಕಾನೂನಿನ ಕರಡು ರಚಿಸುವ ಬಗ್ಗೆ ರಚಿಸಲಾದ ಸಮಿತಿ ಸೊರಾಬ್ಜಿ. ಕರ್ನಾಟಕದ ಕೇಡರ್ಗೆ ನೇಮಕವಾದ ಮಹಿಳಾ IPS ಅಧಿಕಾರಿ ಜೀಜಾ ಹರಿಸಿಂಗ್. ಚಂಬಲ್ ನದಿಯು ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ್. ಗಜನಿ ಮಹಮ್ಮದ್ ಜೊತೆ ಬಂದ ವಿದ್ವಾಂಸನ ಹೆಸರು ಆಲ್ ಬೆರೂನಿ. ಭಾರತದೊಂದಿಗೆ ವ್ಯಾಪಾರ ಪ್ರಾರಂಭಿಸಿದ ಮೊದಲ ಯುರೋಪಿಯನ್ ದೇಶ ಯಾವುದು? ಪೋರ್ಚುಗಲ್. ಧನ್ಯವಾದಗಳು. ನಿಮ್ಮ ಕಡೆ ಸೇವ್ ಮಾಡಿಟ್ಕೊಳ್ಳಿ, ಮನೆ ಮಾಡ್ಕೊಳ್ಳಿ, ಮುಂದಿಟ್ಟು ಮಾಡ್ಕೊಳ್ಳಿ. ಪರೀಕ್ಷೆ ಬಂದ ಕಾಲಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಹೊಂದಿ ಉತ್ತಮ ನಾಗರಿಕರಾಗಿ ಬದುಕಲಿಕ್ಕೆ ನಾನು ಶುಭ ಹಾರೈಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.